ನಮಸ್ಕಾರ ಸ್ನೇಹಿತರೆ, ಟ್ರೆಕಿಂಗ್ 5026 ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಭಾರತದ ಸ್ವತಂತ್ರ ದಿನಾಚರಣೆಯ ಬಗ್ಗೆ ತಿಳಿದುಕೊಳ್ಳೋಣ. ಭಾರತದ ಸ್ವತಂತ್ರ ಹೋರಾಟಗಾರರು ವಸಾಹತುಶಾಹಿ ಆಳ್ವಿಕೆಯಿಂದ ನಮ್ಮ ದೇಶವನ್ನು ವಿಮೋಚನೆಗೊಳಿಸಲು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟು ಹಲವಾರು ಸ್ವತಂತ್ರ ಹೋರಾಟಗಾರರ ಧೀರ ಪ್ರಯತ್ನದಿಂದ ಭಾರತವು ಬ್ರಿಟಿಷರಿಂದ ಸ್ವತಂತ್ರವಾಯಿತು. ಸ್ನೇಹಿತರೆ, ಭಾರತದ ಸ್ವತಂತ್ರ ದಿನವನ್ನು ಪ್ರತಿ ವರ್ಷ ಆಗಸ್ಟ್ 15ರಂದು ಆಚರಿಸಲಾಗುತ್ತದೆ. ಸ್ನೇಹಿತರೆ, ಇದು ಬ್ರಿಟಿಷರ ವಸಾಹತುಶಾಹಿ ಆಳ್ವಿಕೆಯಿಂದ ನಮ್ಮ ದೇಶದ ಸ್ವತಂತ್ರ ಹೋರಾಟಗಾರರು ಕಷ್ಟಪಟ್ಟು ಗೆದ್ದ ಸ್ವತಂತ್ರವನ್ನು ನೆನಪಿಸುತ್ತದೆ. ಸ್ನೇಹಿತರೆ, 1947ರ ಈ ದಿನದಂದು ಹಲವಾರು ಸ್ವತಂತ್ರ ಹೋರಾಟಗಾರರ ಅವಿರತ ಪ್ರಯತ್ನಗಳಿಂದ ನಮ್ಮ ದೇಶವು ಸ್ವತಂತ್ರವಾಯಿತು. ನಾವು 2024ರಲ್ಲಿ 78ನೇ ಸ್ವಾತಂತ್ರ್ಯ ದಿನವನ್ನು ಆಚರಿಸಲು ತಯಾರಿಯನ್ನು ನಡೆಸುತ್ತಿರುವಾಗ ಈ ವೀರರ ಹೋರಾಟ ಮತ್ತು ತ್ಯಾಗವನ್ನು, ಸ್ವತಂತ್ರವನ್ನು ಸಾಧಿಸಲು ಅನೇಕ ಚಳವಳಿ ಪ್ರತಿಭಟನೆಗಳನ್ನು ನಡೆಸಿ ಇತಿಹಾಸ ಪುಟಗಳಲ್ಲಿ ಅಪ್ರತಿಮ ವೀರರಾಗಿ ನೆಲೆಸಿದ್ದಾರೆ. ಸ್ನೇಹಿತರೆ, ಮುಖ್ಯವಾಗಿ ನೆನಪಿಸಿಕೊಳ್ಳಬೇಕು. ಸ್ನೇಹಿತರೆ, 1857ರ ಸಿಪಾಯಿ ದಂಗೆಯು ಸ್ವಾತಂತ್ರ್ಯ ಚಳವಳಿಯ ಆರಂಭವನ್ನು ಗುರುತಿಸಿತು. ಸ್ನೇಹಿತರೆ, ಬ್ರಿಟಿಷ್ ಆಳ್ವಿಕೆಯನ್ನು ಕಿತ್ತು ಒಗೆಯುವಲ್ಲಿ ಅದು ಯಶಸ್ವಿಯಾಗದಿದ್ದರೂ ಇದು ದೇಶಭಕ್ತರನ್ನು ತಮ್ಮ ತಾಯ್ನಾಡಿಗೆ ಹೋರಾಡಲು ಪ್ರೇರೇಪಿಸಿತು. ಸ್ನೇಹಿತರೆ, ಖ್ಯಾತ ಸ್ವತಂತ್ರ ಹೋರಾಟಗಾರ್ತಿ ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿಯು ಬ್ರಿಟಿಷರ ಮುತ್ತಿಗೆಯಿಂದ ತನ್ನ ಸೈನ್ಯವನ್ನು ವೀರಾವೇಶದಿಂದ ಮುನ್ನಡೆಸಿದಳು. ಬ್ರಿಟಿಷರ ವಿರುದ್ಧ ಹೋರಾಡಿ ಧೈರ್ಯ ಮತ್ತು ಪ್ರತಿರೋಧದ ಪ್ರತಿಮೆಯಾದಳು. ಸ್ನೇಹಿತರೆ, ಮಂಗಲ್ ಪಾಂಡೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸೈನ್ಯದ ಸಿಪಾಯಿಯಾಗಿದ್ದು, ಬ್ರಿಟಿಷರ ವಿರುದ್ಧ ಮಂಗಲ್ ಪಾಂಡೆಯ ಬಂಡಾಯವು ದೊಡ್ಡ ದಂಗೆಯನ್ನು ಹೊತ್ತಿಸಿತು. ಸ್ನೇಹಿತರೆ, 1905-1918ರ ಅವಧಿಯಲ್ಲಿ ಸ್ವರಾಜ್ಯ ಬೇಡಿಕೆ ಮತ್ತು ಪ್ರತಿಭಟನೆಗಳ ವಿಧಾನವನ್ನು ಅಳವಡಿಸಿಕೊಂಡ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನೊಳಗೆ ಮೂಲಭೂತ ನಾಯಕರ ಗುಂಪೊಂದು ಹೊರಹೊಮ್ಮಿತು. ಸ್ನೇಹಿತರೆ, ಲೋಕಮಾನ್ಯ ಎಂದು ಕರೆಯಲ್ಪಡುವ ಬಾಲಗಂಗಾಧರ್ ತಿಲಕ್ ಅವರು ಉಗ್ರಗಾಮಿ ಬಣದ ಪ್ರಮುಖ ನಾಯಕರಾಗಿದ್ದರು. ಸ್ನೇಹಿತರೆ, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಎಂಬ ಘೋಷಣೆಯೊಂದಿಗೆ ಜನಸಾಮಾನ್ಯರನ್ನು ಪ್ರೇರೇಪಿಸಿದರು. ಕ್ರಾಂತಿಕಾರಿ ನಾಯಕನಾದ ಭಗತ್ ಸಿಂಗ್ ತನ್ನ ನಾಡಿನ ಸ್ವತಂತ್ರ ಕಾರಣಕ್ಕಾಗಿ ತನ್ನ ಪ್ರಾಣ ಮತ್ತು ಜೀವನವನ್ನೇ ತ್ಯಾಗ ಮಾಡಿದರು. ಸ್ನೇಹಿತರೆ, ಚಂದ್ರ ಬೋಸರು ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ರಚಿಸಿ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ವಿರೋಧಿಸುವ ದೇಶಗಳಿಗೆ ಬೆಂಬಲವನ್ನು ಕೋರಿದರು. ಭಾರತದ ನೈಟಿಂಗಲ್ ಎಂದು ಕರೆಯಲ್ಪಡುವ ಸರೋಜಿನಿ ನಾಯ್ಡು ಅವರು ಕವಿ ಮತ್ತು ಸ್ವತಂತ್ರ ಚಳುವಳಿಯಲ್ಲಿ ಪ್ರಮುಖ ನಾಯಕರಾಗಿದ್ದರು. ಸ್ನೇಹಿತರೆ, ಭಾರತದ ಉಕ್ಕಿನ ಮನುಷ್ಯ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಸರ್ದಾರ್ ವಲ್ಲಭಾಯ್ ಪಟೇಲರು ಸ್ವತಂತ್ರದ ನಂತರ ಭಾರತದ ರಾಜಪ್ರಭುತ್ವದ ರಾಜ್ಯಗಳನ್ನು ಒಂದುಗೂಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ಸ್ನೇಹಿತರೆ, ನಿರ್ಭೀತ ಕ್ರಾಂತಿಕಾರಿ ಚಂದ್ರಶೇಖರ್ ಆಜಾದರು ಬ್ರಿಟಿಷ್ ಸಾಮ್ರಾಜ್ಯಶಾಹಿ ವಿರುದ್ಧ ಹೋರಾಡುವ ಮೂಲಕ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದರು. ಸ್ನೇಹಿತರೆ, ಈ ಅನೇಕ ಸ್ವತಂತ್ರ ಹೋರಾಟಗಾರರು ತಮ್ಮ ಸ್ವತಂತ್ರ ಹೋರಾಟಕ್ಕೆ ಅಪಾರವಾದ ತ್ಯಾಗ ಮತ್ತು ಬಲಿದಾನಗಳನ್ನು ನೀಡಿ ಇತಿಹಾಸದ ಪುಟಗಳಲ್ಲಿ ಶಾಶ್ವತ ಪ್ರಭಾವವನ್ನು ಬೀರಿದರು. ಸ್ನೇಹಿತರೆ, ಸ್ವಾತಂತ್ರ್ಯ ಮತ್ತು ನ್ಯಾಯದ ಮೌಲ್ಯವನ್ನು ಎತ್ತಿ ಹಿಡಿಯಲು ಭವಿಷ್ಯದ ಪೀಳಿಗೆಯನ್ನು ಪ್ರೇರೇಪಿಸಿದರು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದಗಳು.